ಜ್ಞಾನ ದಿವಾಕರೇ ಆಚಾರ್ಯ ಶ್ರೀ 108 ಆರ್ಷ ಕೀರ್ತಿ ಮುನಿ ಮಹಾರಾಜರ ಹಾಗೂ ಕ್ಷುಲ್ಲಕ ಶ್ರೀ 105 ಸುಭದ್ರ ಸಾಗರ ಮಹಾರಾಜರ ಮತ್ತು ಸಂಘ ಚಾತುರ್ಮಾಸ ನಿಮಿತ್ತ ಶ್ರೀ 1008 ಆದಿನಾಥ ದಿಗಂಬರ ಜೈನ ಮಂದಿರ ಗಾಜಿಪುರದಲ್ಲಿ ವಿಶ್ವಶಾಂತಿಗಾಗಿ ಭಾರತದ ಸಮೃದ್ಧಿಗಾಗಿ ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದು ಕಲಬುರಗಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಜಿಲ್ಲಾ ಜೈನ ಸಮಾಜ ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 2ರಂದು ಮಂಗಳ ಕಳಸ ಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಭಾವದಿಂದ ಆಯೋಜಿಸಲಾಗಿದೆ. ಬೆಳಗ್ಗೆ 6:30ಕ್ಕೆ ಆದಿನಾಥ ದಿಗಂಬರ ಜೈನ ದೇವಸ್ಥಾನದಿಂದ ಕೊಠಾರಿ ಭವನದವರೆಗೂ ಮಂಗಳ ವಿಹಾರ, ಬೆಳಗ್ಗೆ 8:30 ಗಂಟೆಗೆ ಭಗವಂತರ ಅಭಿಷೇಕ, 9 ಗಂಟೆಗೆ ಕಲ್ಯಾಣ ಮಂದಿರ ವಿಧಾನ, ಮಧ್ಯಾಹ್ನ 12:30 ಗಂಟೆಗೆ ಚಾತುರ್ಮಾಸದ ಮಂಗಳ ಕಲಶ ಸ್ಥಾಪನೆ ಆಯ್ಕೆ ಮಾಡಲಾಗುವುದು. ಕಾರ್ಯಕ್ರಮದ ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಆಚಾರ್ಯ ಶ್ರೀಗಳ ಮಂಗಳ ಪ್ರವಚನ, ಸಂಜೆ 6 ಗಂಟೆಯಿಂದ SM ಪಂಡಿತ ರಂಗಮಂದಿರದಿಂದ ಗಾಜಿಪುರ ಜೈನ ಬಸದಿವರೆಗೂ ಸಕಲ ವಾದ್ಯಗಳ ಮೇಳದೊಂದಿಗೆ ಭವ್ಯ ಮಂಗಳ ಕಳಸ ಯಾತ್ರೆ, ಸಂಜೆ 7ರಿಂದ ಗಾಜಿಪುರ ಜೈನ ಬಸವದಿಯಲ್ಲಿ ಕಳಸ ಸ್ಥಾಪನೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಮೋಹನ್ ಶಹಾ, ಪ್ರಕಾಶ್ ಜೈನ್, ಅಂಕುಶ್ ಶಹಾ, ನಾಗಣ್ಣ ಚಿಂದೆ, ರಮೇಶ್ ಕಡ್ಗಡೆ, ದೀಪಕ್ ಪಂಡಿತ್, ವಜ್ರಕುಮಾರ್ ಮಹೇತ್, ರಾಹುಲ್, ರಾಜು ಜೈನ್ ಕರೋಟಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಮಹಾರಾಜರು ಅವರ ವತಿಯಿಂದ ಒಂದು ಕಳಶ ಸ್ಥಾಪನೆ ಮಾಡಲಾಗುತ್ತೆ ಇಲ್ಲಿ ನಮ್ಮದು ಕೊಠಾರಿ ಭವನದಲ್ಲಿ. ಆ ದಿವಸಿನ ಕಾರ್ಯಕ್ರಮ ವಿವರ ತಮಗೆಲ್ಲ ಇದರಲ್ಲಿ ಬರೆದಿದೆ. ಬೆಳಗ್ಗೆ 6:30ಕ್ಕೆ ಇಲ್ಲಿಂದ ಮಹಾರಾಜರು ಅಲ್ಲಿ ಕಳಶ ಸ್ಥಾಪನಾ ಕಾರ್ಯಕ್ರಮ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ ಅಭಿಷೇಕ ಪೂಜೆ ಎಲ್ಲ ಇರುತ್ತೆ. 12:30 ಗಂಟೆಗೆ ಚಾತುರ್ಮಾಸ ಕಳಸದ ಸ್ಥಾಪನೆ ಆಗುತ್ತೆ. ಈ ಚಾತುರ್ಮಾಸ ಕಳಸ ಅಂದರೆ ಅಲ್ಲಿ 108 ಕಳಸ ಬೇರೆ ಇರ್ತವೆ, ಆಮೇಲೆ 11 ಕಳಸ ಬೇರೆ ಇರ್ತವೆ, ಆಮೇಲೆ 2 ಕಳಶ 1 ಕಳಸ ಒಟ್ಟು ಟೋಟಲ್ ಈ ಥರ 16 ಕಳಶ ಇರ್ತವೆ ಬೇರೆ ಬೇರೆ ಪ್ರಕಾರ. ಈ 16 ಕಳಶನ ನಾವು ಯಾರ್ಯಾರು ಅವರ ಶಕ್ತಿಗನುಸಾರವಾಗಿ ತಗೋತಾರಲ್ಲ ಅವರಿಗೆಲ್ಲ ನಾವು ಅದು ಕಳಶ ಆದಿನ ದಿವಸ ಅವ್ರ ಕೈಯಲ್ಲಿ ಕೊಟ್ಟು 6 ಗಂಟೆಗೆ ಪಂಡಿತ್ ರಂಗಮಂದಿರದಿಂದ 16 ರಥದಲ್ಲಿ ಅವರೆಲ್ಲ ಯಾರ್ಯಾರು ಕಳಶ ತೊಗೊಂಡಿರ್ತಾರೆ ಅವರೆಲ್ಲರ ರಥದಲ್ಲಿ ಕುಳಿಸಿ ಪರಿವಾರ ಸಮೇತ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಳ್ತಾ ನಾವು ಮಂದಿರಕ್ಕೆ ಬರ್ತೀವಿ. ಇದು ಗಾಜಿಪುರ ಮಂದಿರ ಬರ್ತೀವಿ. ಈ ನಮ್ಮ ಮಹಾರಾಜರ ವಿವರಣೆಗಳು ಕೂಡ ಕೊಟ್ಟು ನಾವು ಇವರ ಹೆಸರು ಹರ್ಷಕೀರ್ತಿ ಅಂತ ಮಹಾರಾಜರ ಹೆಸರು. ಇದು ಚಾತುರ್ಮಾಸದ ಅರ್ಥ ಏನಂದರೆ ಈ 4 ತಿಂಗಳಲ್ಲಿ ಜೀವೋತ್ಪಾದನೆ ಆಗುತ್ತವೆ. ಈ 4 ತಿಂಗಳಲ್ಲಿ ಈ ಟೈಮ್ನಲ್ಲಿ ನಡೆಯೋದ್ರಿಂದ ಅವರ ಜೀವಗಳ ಹಾನಿ ಆಗುತ್ತೆ, ಅವರ ಸಂತತಿ ನಾಶ ಆಗುತ್ತೆ ಅನ್ನೋ ಉದ್ದೇಶದಿಂದ 4 ತಿಂಗಳು ನಮ್ಮ ಮಹಾರಾಜರು ವಿಹಾರ ಮಾಡಲ್ಲ. ನಮ್ಮ ಮಹಾರಾಜರು ದಿಗಂಬರು, ಇಲ್ಲೇ ಹೋದರೂ ಕಾಲು ನಡಿಗೆಂದ್ರೆ ಮಾತ್ರ ಹೋಗ್ತಾರೆ. ಅದು ಬಿಟ್ಟು ಯಾವುದೇ ಥರ ಪ್ರಕಾರದ ವಾಹನವನ್ನು ಉಪಯೋಗಿಸೋದಿಲ್ಲ. ಮೈ ಮೇಲೆ ಬಟ್ಟೆನೂ ಇರೋದಿಲ್ಲ, ತೆಳಗೆ ಹಾಸಿಗೆ ಚಾದರು ಯಾವುದೂ ಯೂಸ್ ಮಾಡಲ್ಲ. ದಿನಕ್ಕೆ 1 ಸಲ ಬೆಳಗ್ಗೆ 10ರಿಂದ 11 ಗಂಟೆವರೆಗೆ ಅವರು ಒಂದೇ ಒಂದು ಸಲ ಕೈಯಲ್ಲಿ ಈ ಥರ ಆಹಾರ ತೊಗೊಳ್ತಾರೆ. ತಾಟೆ ಇಲ್ಲ, ಚಮಚ ಇಲ್ಲ, ಕೈಯಲ್ಲೇ ಹಿಂಗೆ ಆಹಾರ ತೊಗೊಳ್ತಾರೆ. ಊಟ ಮಧ್ಯೆ ಏನಾದರೂ ಒಂದು ಕೂದಲು ಬಂತು ಏನಾದರೂ ಆಯಿತು ಅಂದರೆ ಆಹಾರ ಬಿಟ್ಟುಬಿಡ್ತಾರೆ. ಅಲ್ಲಿ ಹಳ್ಳ ಬಂತು ಅಂದರೆ ಆಹಾರ ಬಿಟ್ಟುಬಿಡ್ತಾರೆ. ಅದಾವಾಗ ಮತ್ತೆ 24 ಗಂಟೆ ಒಂದು ಹನಿ ನೀರು ಕುಡಿಯೋದಿಲ್ಲ. 24 ಅವರ್ಸ್ ಟೋಟಲಿ ಫಾಸ್ಟಿಂಗ್. ಅದು ಬಿಟ್ಟು ತಿಂಗಳಲ್ಲಿ 2 ಸಲ ಕಂಪಲ್ಸರಿ 2 ಸಲ ಉಪವಾಸ ಮಾಡ್ತಾರೆ. ಅಂದರೆ 48 ಅವರ್ಸ್ವರೆಗೆ ಒಂದು ಹನಿ ನೀರು ಕುಡಿಯೋದಿಲ್ಲ. ಮತ್ತು 4 ತಿಂಗಳಿಗೊಮ್ಮೆ ಕೇಸಲೋಚನೆ ಮಾಡ್ಕೊಳ್ತಾರೆ. ನಮ್ಮ ಸಮಾಜ ಎದುರುಗಡೆ ಕೇಸಲೋಚನೆ ಅಂದರೆ ಕೈಯಿಂದ ಕೂದಲು ಕಿತ್ಕೊಳ್ಳೋದು, ಮುಖ ದಾಡಿ ಗಿಡಿ ಎಲ್ಲ ಕೈಯಿಂದ ಕಿತ್ತುತ್ತಾರೆ. ಕೇಸಲೋಚನೆ ಮಾಡ್ಕೊಳ್ತಾರೆ 4 ತಿಂಗಳು. ಆ ದಿವಸ ಸಂಪೂರ್ಣ ಉಪವಾಸ ಇರ್ತೇವೆ. ಅಂದರೆ 48 ಅವರ್ಸ್ವರೆಗೆ ಏನೂ ಮಾಡಲ್ಲ. ಮತ್ತು ಯಾವುದೇ ಆಹಾರ ತಗೋ ಸಂದರ್ಭದಲ್ಲಿ ಯಾವುದೇ ಏನಾದರೂ ಘಟನೆ ಅಂದರೆ ಅವರಿಗೆ ಕೆಲವೊಂದು ನಿಯಮಗಳಿರ್ತವೆ. ಆ ನಿಯಮದಲ್ಲಿ ಏನಾದ್ರು ತಪ್ಪಾಯಿತು ಅಂದರೆ ಆ ದಿವಸ ಆಹಾರ ಬಿಟ್ಬಿಡ್ತಾರೆ. ಅವರು ಆಹಾರ ಸೇವನೆ ಮಾಡೋದಿಲ್ಲ. ಈ ಥರ ಕಠಿಣ ಪರಿಶ್ರಮ ತಮ್ಮ ದೇಹಕ್ಕೆ ಧೀರವಾಗಿ ತಮ್ಮ ದೇಹಕ್ಕೆ ಅವರು ಒಂದು ಥರ ಹಿಂಸೆ ಕೊಟ್ಟು ಆತ್ಮಶಕ್ತಿನ ಹೆಚ್ಚಿಗೆ ಮಾಡ್ಕೊತಾರೆ. ಈ 4 ತಿಂಗಳು ನಮ್ಮ ಹತ್ರ ಗುರುಗಳು ಬರೋದ್ರಿಂದ ನಮ್ಮ ಸಮಾಜಕ್ಕೆ ಆಗೋ ಉಪಯೋಗ ಏನಂದರೆ ಪ್ರತಿ ದಿವಸ ಈ ಮಹಾರಾಜರ ಒಂದು ಪ್ರವಚನ ಇರ್ತದೆ. ಈ ಪ್ರವಚನದಲ್ಲಿ ಕೇಳ್ತಾ ಕೂತ್ಕೊಂಡ್ರೆ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಅಷ್ಟೊಂದು ಮನಸ್ಸಿಗೆ ತಟ್ಟಂಗೆ ಹೇಳಂಗೆ ನಮಗೆ ತಿಳಿ ಹೇಳ್ತಾರೆ. ಮತ್ತು ನಾವು ಕೂಡ ಈ 4 ತಿಂಗಳಲ್ಲಿ ಸಾಯಂಕಾಲ 7 ಗಂಟೆ ಒಳಗಾಗಿ ನಾವು ಆಹಾರ ಮಾಡಿಬಿಡ್ತೀವಿ. ಬೆಳಗ್ಗೆ ಒಂದು ಸಲ, ಸಾಯಂಕಾಲ 7 ಗಂಟೆ. 7 ಗಂಟೆ ನಂತರ ನಾವು ಯಾರು
ಮೋಸ್ಟ್ ಆಫ್ ದಿ ಜೈನ್ಸ್ ಯಾರು ಅವರು ಆಹಾರ ಮಾಡಲ್ಲ, ಊಟ ಮಾಡೋದಿಲ್ಲ. ಹಾಗಾಗಿ ನಮ್ಮದು ಹೆಲ್ತು ಸುಧಾರಿಸುತ್ತೆ ಮತ್ತು ನಮ್ಮದು ಈ ದೇವರ ಸನ್ನಿಧಿಯಿಂದ, ಮಹಾರಾಜರ ಸಾನ್ನಿಧ್ಯದಿಂದ ಅವರ ಪ್ರವಚನ ಕೇಳಿ ನಮ್ಮ ಮನಸ್ಸು ಕೂಡ ಪ್ರಫುಲ್ಲ ಆಗುತ್ತೆ. ಮತ್ತು ಈ ಕಳಶಗಳನ್ನು 4 ತಿಂಗಳ ಒಳಗೆ 4 ತಿಂಗಳ ತನಕ ಮಂದಿರದಲ್ಲಿ ದಿನಂಪ್ರತಿ ಪೂಜೆ ಮಂತ್ರದಿಂದ ಅದನ್ನು ಸಂಸ್ಕಾರ ಮಾಡಲಾಗತ್ತೆ. ಸಂಸ್ಕಾರ ಮಾಡಿದ ಕಳಶಗಳನ್ನು ಮಹಾರಾಜರು ಸ್ವತಃ ತಮ್ಮ ಕೈಯಿಂದ ಅವರವರ ಭಕ್ತಾದಿಗಳ ಮನೆಗೆ ಹೋಗಿ ಸ್ಥಾಪನೆ ಮಾಡ್ತಾರೆ. ಇದರಿಂದ ಸಮೃದ್ಧಿ, ಶಾಂತಿ, ನೆಮ್ಮದಿ ಸಿಗಬೇಕಂತ ಅವರೊಂದು ಆಶೀರ್ವಾದ ಅದು ನಡ್ಕೊಂಡು ಬರ್ತಾಯಿದೆ.